ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದೆಯೇ? ಹಾಗಾದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈಗ BPL ರೇಷನ್ ಕಾರ್ಡ್ ರದ್ದಾಗ್ತಿದೆ. ಕಂಡೀಷನ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮ್ದು ಕೂಡ ರೇಷನ್ ಕಾರ್ಡ್ ಈಗ ರದ್ದಾಗಬಹುದು. ಹಾಗಾದ್ರೆ ಏನದು ಕಂಡೀಷನ್? ಎಲ್ಲ ತಿಳಿಸ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಂದು ರೇಷನ್ ಕಾರ್ಡ್ ಎಂಬುದು ಪ್ರತಿಯೊಬ್ಬರ ಅಗತ್ಯವಾಗಿ ಬೇಕಾಗಿದೆ. ಹೌದು, ಈ ರೇಷನ್ ಕಾರ್ಡ್ ಮೂಲಕ ಅನೇಕ ಸೌಲಭ್ಯಗಳು ಜನರು ಪಡೆಯುತ್ತಿದ್ದಾರೆ. ಆದರೆ ಇಂದು ಕಾರ್ಡ್ ದುರುಪಯೋಗದಿಂದ ಮಾಡಿಕೊಂಡವರ ಸಂಖ್ಯೆಯು ಕೂಡ ಈಗ ಬಹಳಷ್ಟು ಹೆಚ್ಚಾಗುತ್ತದೆ. ಆಹಾರ ಇಲಾಖೆ ಈಗ BPL ರೇಷನ್ ಕಾರ್ಡ್ ಪಡೆಯಲು ಒಂದು ಕಂಡೀಷನ್ಸ್ಗಳು ಮಾಡಿದ್ದಾರೆ. ಆ ಕಂಡೀಷನ್ಸ್ ಅನ್ನ ಎಲ್ಲರೂ ಫಾಲೋ ಮಾಡಲೇಬೇಕು. ಮಾತ್ರ ನಿಮಗೆ ಅವಾಗ BPL ರೇಷನ್ ಕಾರ್ಡ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಈಗ BPL ರೇಷನ್ ಕಾರ್ಡ್ ಇದ್ರೂ ಕೂಡ ನೀವು ಈ ಕಂಡೀಷನ್ಸ್ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ BPL ಕಾರ್ಡ್ ಉಳಿಯುತ್ತೆ, ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಂದ್ರೆ BPL ರೇಷನ್ ಕಾರ್ಡ್ ರದ್ದಾಗುತ್ತೆ. ಈಗ ನಿಮಗೆ ಗೊತ್ತಿರುವ ಹಾಗೆ 10 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳು ಈಗ ರದ್ದಾಗಿದೆ ಮತ್ತು ಇನ್ನೂ ಅನೇಕ BPL ರೇಷನ್ ಕಾರ್ಡ್ಗಳು ರದ್ದಾಗ್ತಾನೆ ಇದೆ. ನಿಮ್ಮ ರೇಷನ್ ಕಾರ್ಡ್ಗಳು ಈಗ ರದ್ದು ಆಗಬಾರ್ದಂದ್ರೆ ಈ ಕಂಡೀಷನ್ಗಳನ್ನು ಫಾಲೋ ಮಾಡಲೇಬೇಕು. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಎಲ್ಲ ಕಂಡೀಷನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ. ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಹಲವು ಯೋಜನೆಗಳು ಮತ್ತು ಅನೇಕ ಇಂಪಾರ್ಟೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾವು ನಮ್ಮ ಚಾನಲಲ್ಲಿ ನೀಡ್ತಾನೆ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ. ಬನ್ನಿ ಈಗ ಏನ್ ಕಂಡೀಷನ್ಸ್ ಅಂತ ನೋಡೋಣ. BPL ರೇಷನ್ ಕಾರ್ಡ್ ಇದ್ರೆ ಅಥವಾ ನಿಮಗೆ ಬೇಕಾಗಿದ್ರೆ ಈ ಕಂಡೀಷನ್ಗಳು ಫಾಲೋ ಮಾಡಲೇಬೇಕು. ಮೊದಲೇ ಕಂಡೀಷನ್, 3 ಎಕರೆಗಿಂತ ಏನಾದರೂ ಹೆಚ್ಚು ಆಸ್ತಿ ನಿಮ್ಮ ಹತ್ರ ಇದ್ರೆ ಅವರಿಗೆ BPL ರೇಷನ್ ಕಾರ್ಡ್ ಕೊಡಲ್ಲಂತೆ. 3 ಎಕರೆಗಿಂತ ಕಡಿಮೆ ಆಸ್ತಿ ಇರಬೇಕು. ಅದೇ ರೀತಿ ಸರ್ಕಾರಿ ಉದ್ಯೋಗಸ್ಥರಾಗಿರಬಾರದು. ಒಂದು ವೇಳೆ ಸರ್ಕಾರದ ಉದ್ಯೋಗಸ್ಥರಾಗಿದ್ರೆ BPL ರೇಷನ್ ಕಾರ್ಡ್ ಅವರಿಗೆ ಸಿಗುವುದಿಲ್ಲ. ತೆರಿಗೆ ಪಾವತಿ ಮಾಡುತ್ತಿದ್ರೆ ಈಗ BPL ರೇಷನ್ ಕಾರ್ಡ್ ಅವರಿಗೂ ಕೂಡ ಸಿಗುವುದಿಲ್ಲ. ಅಂದ್ರೆ ನೀವು ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ನಿಮಗೆ BPL ರೇಷನ್ ಕಾರ್ಡ್ ರದ್ದಾಗುತ್ತೆ, ಮತ್ತೆ ನಿಮಗೆ BPL ರೇಷನ್ ಕಾರ್ಡ್ ಸಿಗುವುದಿಲ್ಲ. ವೈಟ್ ಬೋರ್ಡ್ ಅಂದ್ರೆ ಖಾಸಗಿ ವೈಯಕ್ತಿಕ ವಾಹನ ಹೊಂದಿದವರಿಗೆ ಅಂತವರಿಗೆ BPL ರೇಷನ್ ಕಾರ್ಡ್ ಈಗ ಸಿಗುವುದಿಲ್ಲ. ಏನಾದರೂ ನಿಮ್ಮ ಹತ್ರ ಖಾಸಗಿ ವಾಹನ ಇತ್ತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಈಗ ರದ್ದಾಗುತ್ತೆ. ಇನ್ನೊಂದೇನು ಕಂಡೀಷನ್ ಅಂದ್ರೆ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಅವರ ವಾರ್ಷಿಕ ಆದಾಯ 1,20,000ಕ್ಕಿಂತ ಏನಾದರೂ ಹೆಚ್ಚಾದ್ರೆ ಅವರಿಗೆ BPL ರೇಷನ್ ಕಾರ್ಡ್ ಸಿಗುವುದಿಲ್ಲ. ಮತ್ತು BPL ರೇಷನ್ ಕಾರ್ಡ್ ಇದ್ರೆ ಅವರ BPL ರೇಷನ್ ಕಾರ್ಡ್ ಈಗ ರದ್ದಾಗುತ್ತೆ. ಸೊ ಈ 5 ಕಂಡೀಷನ್ಗಳು ನೀವು ಫಾಲೋ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಿಮಗೆ BPL ರೇಷನ್ ಕಾರ್ಡ್ ಸಿಗತ್ತೆ. ಈ 5 ಕಂಡೀಷನ್ಸ್ಗಳು ನೀವು ಫಾಲೋ ಮಾಡಿದ್ರೆ ನಿಮಗೆ BPL ರೇಷನ್ ಕಾರ್ಡ್ ಸಿಗುತ್ತೆ. ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ರೆ ನೀವು ಅದು ರದ್ದಾಗುವುದಿಲ್ಲ. ಸೊ ಈ 5 ಕಂಡೀಷನ್ಗಳು ನೀವು ಫಾಲೋ ಮಾಡಲೇಬೇಕು. ಈ 5 ಕಂಡೀಷನ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಒಂದು 15,000 ರೂಪಾಯಿ ಫ್ರೀ ಆಗಿ ಆದರೆ ಸಿಗತ್ತೆ. ಒಂದು ಯೋಜನೆ ಇದೆ, ಅದರ ಬಗ್ಗೆನೂ ಇದೇ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ನೀಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಕಂಪ್ಲೀಟ್ ಆಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈಗೀಗ ಬಂದ ಸುದ್ದಿಯ ಪ್ರಕಾರ ಈಗ 10 ಲಕ್ಷಕ್ಕಿಂತ ಹೆಚ್ಚು BPL ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ. ಸೊ ಅದರಲ್ಲಿ ಏನಾಗಿದೆ ಅಂದ್ರೆ ಕೆಲವು ಸರ್ಕಾರಿ ಸೌಲಭ್ಯಗಳು, ಆರೋಗ್ಯ ಸಂಬಂಧಿತ ಚಿಕಿತ್ಸೆಗಳು, ಉದ್ಯೋಗ ಅವಕಾಶವನ್ನು ಪಡೆಯಲು ನಕಲಿ ದಾಖಲಾತಿಗಳನ್ನು ಕೊಟ್ಟು BPL ರೇಷನ್ ಕಾರ್ಡ್ ಇದೀಗ ಮಾಡ್ತಾ ಇದ್ದಾರೆ. ಅಂತವರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡುವ ರೇಷನ್ ಬೇಕಾಗಿಲ್ಲಂತೆ. ಸೊ ಅಂತವರ ಈಗ BPL ರೇಷನ್ ಕಾರ್ಡ್ಗಳು ಈಗ ರದ್ದಾಗ್ತಾ ಇದೆ. ಸೊ ನಿಮ್ಗೆ ಆಗ ಹೇಳಿದ ಹಾಗೆ ಈಗ ಒಂದು ಯೋಜನೆ ಇದೆ. ನಿಮ್ಮ ಹತ್ರ ಈಗ BPL ರೇಷನ್ ಕಾರ್ಡ್ ಇದ್ರೆ ಆ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ 15,000 ರೂಪಾಯಿ ಫ್ರೀ ಆಗಿರೋ ಕೇಂದ್ರ ಸರ್ಕಾರದಿಂದ ನಿಮಗೆ ಸಿಗುತ್ತೆ. ಸೊ ಆ ಯೋಜನೆ ಯಾವುದು, ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೀಡ್ತೀನಿ. ಆ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂತ ಅದು ಮೊದಲು ಹೇಳ್ತೀನಿ. ನಿಮ್ಮ ಹತ್ರ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ನಂಬರ್, ಈ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಮತ್ತು ನೀವೇನಾದರೂ ವ್ಯಾಪಾರ ಮಾಡ್ತಿದ್ರೆ ಆ ವ್ಯಾಪಾರದ ಒಂದು ಸರ್ಟಿಫಿಕೇಟ್ ಇರುತ್ತೆ, ನೀವು ವ್ಯಾಪಾರ ಮಾಡ್ತಿದ್ರ ಅಂತ ಸರ್ಟಿಫಿಕೇಟ್ ಇದ್ರೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಮಹಿಳೆಯರಾಗಲಿ ಪುರುಷರಾಗಲಿ ಯಾವುದೇ ಜಾತಿಯರಾಗಲಿ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಸ್ಟ್ ನೀವು ಕ್ಲಿಕ್ ಮಾಡಿ ನಿಮಗೆ ಈ ಯೋಜನೆ ಬಗ್ಗೆ ಅಂದ್ರೆ PM ವಿಶ್ವಕರ್ಮ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೀವು ಅಲ್ಲಿ ಪಡೆಯಬಹುದು. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ, ನಿಮಗೆ ಲೋನ್ ಅಮೌಂಟ್ ಕೂಡ ಸಿಗುತ್ತೆ. ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟು ಲೋನ್ ಅಮೌಂಟ್ ಸಿಗುತ್ತೆ, ಬಡ್ಡಿ ಎಷ್ಟಿರುತ್ತೆ ಮತ್ತು ಹೇಗೆ ನೀವು ರೀಪೇಮೆಂಟ್ ಅನ್ನ ಮಾಡಬೇಕು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಹೇಳಿದ್ದೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ನಿಮಗೆ 15,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಸೊ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪಡೆದುಕೊಂಡು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾತಂದ್ರೆ, ಇನ್ಫಾರ್ಮೇಟಿವ್ ಅನಿಸಿತಂದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.